तोन्मयादितरतश्चार्थेष्वभिज्ञस्वराट् तेने ब्रह्मकृताय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा नित्यकुहकं सत्यं धीमहि यं प्रव्रजन्तमनुपेतमपेतकृत्यं द्वैपायनकातरकाद्यभाव नारायणं नमस्कृत्य नरं चैव नरोत्तमं सरस्वतीं व्यासं ततो जयमुदीरये। ಜ್ಞಾನದೀಪ ಪ್ರದನಾದಂತಹ ಲೋಕಗುರುವಾದ ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣನಲ್ಲಿ ಯಾರು ಅಪಚಾರ ಮಾಡುತ್ತಾರೋ ಅವರು ಅಲ್ಲಿ ತನಕ ಮಾಡಿದಂತಹ ಎಲ್ಲ ಸತ್ಕರ್ಮಗಳ ಕೆಲಸವೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ಹಾಗೆ, ಅಥವಾ ಕುಂಜರ ಶೌಚ ಆನೆ ಮಿಂದು ಮೇಲೆ ಬಂದು ಮಣ್ಣನ್ನ ಮೈ ಮೇಲೆ ಹೊತ್ತುಕೊಂಡ ಹಾಗೆ. ವೈ ಭಗವಾನ್ ಸಾಕ್ಷಾತ್ ಪ್ರಧಾನ್ ಇದಾಯ್ತಲ್ವಾ. ಷಡ್ವರ್ಗ ಸಂಯಮೈಕಾಂತಾಃ ಸರ್ವಾಧಿಗಮಚೋದನಾಃ ತದಂತ ಯದಿ ನೋ ಯೋಗಂ ಆವಹೇಯುಷಮಾವಹಾಃ. 28. ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸುವ ಉದ್ದೇಶದಿಂದಲೇನೆ ಅನೇಕ ಹಿರಿಯರು ಅನೇಕ ರೀತಿಯ ಮಾತುಗಳನ್ನ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಅನೇಕ ವಿಧಿಗಳು ಬರ್ತವೆ, ಅನೇಕ ನಿಷೇಧಗಳು ಬರ್ತವೆ. ಅದರ ಮುಖ್ಯ ಗುರಿ ಭಗವಂತನ ಪ್ರಾಪ್ತಿ. ಆದ್ರೆ ಒಂದೇ ಸರ್ತಿ ಪ್ರಾಪ್ತಿ ಅಂದ್ರೆ ಅದು ಕಡ್ಲೆಕಾಯಿ ತೆಗೆದು ಕೊಡ್ಲಿಕ್ಕಾಗುವಂಥದ್ದಲ್ಲ. ಅದು ಹಂತ ಹಂತವಾಗಿ ಅನೇಕ ರೀತಿಯ ಶುದ್ಧಿಯನ್ನ ಸಂಪಾದಿಸಿ ಭಗವಂತನನ್ನ ಪಡೆಯುವುದು ಸಾಧ್ಯ. ಆ ಶುದ್ಧಿಯನ್ನ ಪಡೆಯುವುದಕ್ಕೆ ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹಿಸುವುದು ಬಹಳ ಮುಖ್ಯ. ಷಡ್ವರ್ಗ ಸಂಯಮೈಕಾಂತ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರವೆಂಬಂತಹ ವೈರಿಗಳು ನಮ್ಮೊಳಗೆ ನಮ್ಮನ್ನೇ ನುಂಗಿ ನಾವೇ ಧರ್ಮದ ಪ್ರತಿಷ್ಠಾಪಕರು ಅನ್ನುವ ಹಾಗೆ ನಮ್ಮೊಳಗೆ ನಮ್ಮನ್ನೇ ಮೈಮರೆಸಿ ಬಿಡುತ್ತೆ. ಇಂಥ ವಿಧಿವಿಧಾನಗಳ ಅನುಷ್ಠಾನ ಒಂದು ವೇಳೆ ಭಗವಂತನಲ್ಲಿ ಭಕ್ತಿ ಉಂಟು ಮಾಡದೇ ಇದ್ರೆ ಅದು 100ಕ್ಕೆ 100 ವ್ಯರ್ಥ. ಭಗವಂತನಿಗೆ ಭಕ್ತಿಗೆ ಕಾರಣವಾದ್ರೆ ಅದು ಏನೇ ನಿಯಮ ಇದ್ರೂ ಕೂಡ ಆ ನಿಯಮಕ್ಕೆ ಅರ್ಥ. ನಿಯಮದ ಉದ್ದೇಶವೇ ನಾವು ಸಲೀಸಾಗಿ ಇನ್ನೂ ಹೆಚ್ಚು ಭಗವಂತನಿಗೆ ಹತ್ತಿರ ಆಗುವುದು ಅಂತ. ಆ ನಿಯಮಗಳಿಂದಲೇ ನಾನು ಅಕಸ್ಮಾತ್ ದೇವರಿಂದ ದೂರ ಆಗ್ತಾ ಇದ್ದೇನೆ ಅಂದ್ರೆ ಆ ನಿಯಮಕ್ಕೆ ಯಾವುದೇ ಬೆಲೆ ಕೊಡಬೇಕಾದ ಅಗತ್ಯ ಇಲ್ಲ. ನಾನು ಹೇಳ್ತಾ ಇರೋದು ಈಗ ಲೋಕದ ನಿಯಮ ಯಾವುದೋ ಒಂದಿದೆ. ಈ ರಸ್ತೆಯಲ್ಲಿ ಬಲಭಾಗದಲ್ಲಿ ಹೋಗ್ಬೇಕು, ಎಡಭಾಗದಲ್ಲಿ ಹೋಗ್ಬೇಕು, ಇಂಥ ನಿಯಮಗಳಿಂದ ನಾವೇನು ಸಾಕ್ಷಾತ್ಕಾರ ಹೊಂದಲಿಕ್ಕಿರುವಂತದ್ದಲ್ಲ. ಯಾವುದು ಅಧ್ಯಾತ್ಮದ ಸಾಧನೆಯ ದೃಷ್ಟಿಯಿಂದ ಅಗತ್ಯ ಅಂತ ಹೇಳ್ತಾರೋ ಅಂಥ ವಿಷಯಗಳಲ್ಲಿ ಅದರ ಉದ್ದೇಶ ಭಗವಂತನಲ್ಲಿ ಭಕ್ತಿ ಮೂಡಿಸುವುದು. ನೀವು ಕೋಟ್ ಹಾಕೊಳ್ಳೋದ್ರಿಂದ ಭಕ್ತಿ ಬರುತ್ತಾ? ನೀವು ಕಚ್ಚೆ ಹಾಕೋದ್ರಿಂದ ಭಕ್ತಿ ಬರುತ್ತಾ? ಅದೆಲ್ಲ ಅಲ್ಲ. ಅದು ಒಂದು ನಿಮ್ಮ ಜಸ್ಟ್ ಏನಂತಾರೆ ಯೂನಿಫಾರ್ಮ್. ಇದನ್ನ ಹಾಕೊಂಡ್ರೆ ಚಂದ, ಒಂದು ಶಿಸ್ತಿರುತ್ತೆ. ಹೀಗೆ ಹಾಕೊಂಡ್ರೆ ನೀವು ಒಂದೊಂದು ವ್ಯವಸ್ಥಿತವಾಗಿ ಇರ್ಲಿಕ್ಕಾಗುತ್ತೆ. ಅದು ಮೋಕ್ಷಕ್ಕೆ ಕಾರಣ ಏನಲ್ಲ. ಅದೊಂದು ವ್ಯವಸ್ಥಿತವಾಗಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳಿಕ್ಕಿರುವಂತಹ ತತ್ತತ್ ಪ್ರದೇಶದ ಹವಾಮಾನ ಇತ್ಯಾದಿಗಳಿಗೆ ಅನುಗುಣವಾಗಿ ಹಾಕೊಳ್ಳಿಕ್ಕೆ ಆಯಾ ದೇಶದವರು ಮಾಡಿಕೊಂಡಂತಹ ಒಂದು ವ್ಯವಸ್ಥೆ. ಬೆಂದು ಹೋಗುವ ಜಾಗದಲ್ಲೂ ಒತ್ತಿಕೊಳ್ಳುವಂತಹ ಬಟ್ಟೆಯನ್ನು ಹೊತ್ತುಕೊಂಡು ನಾವು ಹೀಗೆ ಹಾರಾಡುವುದು ಹೋರಾಡುವುದು ಅಂತಂದ್ರೆ ನಿಮ್ಮ ಹಣೆ ಬರಹ, ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಆ ವ್ಯವಸ್ಥೆಯನ್ನ ಹೇಳಿದ ಉದ್ದೇಶ ಮೋಕ್ಷಕ್ಕಾಗಿ ಅಂತೂ ಅಲ್ಲ. ನಿಮ್ಮ ಕಂಫರ್ಟೇಬಲ್, ನಿಮ್ಮ ಮನಸ್ಥಿತಿಯನ್ನ ಶುಚಿಯಾಗಿಟ್ಟುಕೊಳ್ಳಿಕ್ಕೆ ಮತ್ತು ಸಮಾಜದ ವ್ಯವಸ್ಥೆಯನ್ನ ಒಂದು
ಚೌಕಟ್ಟಿನಲ್ಲಿ ಕಟ್ಟಿಕೊಡ್ಲಿಕ್ಕೋಸ್ಕರ ಇರುವಂತದ್ದು. ಎಷ್ಟು ಚಂದ ಇದೆ ಅಂದ್ರೆ, ತದಂತ ಯದಿನೋ ಯೋಗಂ ಆವಹೇಯು ಶ್ರಮವಹ. ಒಂದು ವೇಳೆ ಅದು ದೇವರ ಹತ್ತಿರಕ್ಕೆ ಕೊಂಡು ಹೋಗುವ ನಿಯಮ ಆಗದೇ ಹೋದ್ರೆ ಆಚಾರ್ಯರು ಇನ್ನೂ ಒಂದು ಸರಳವಾದ ಮಾತು ಹೇಳ್ತಾರೆ. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಃ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್. ಭಗವಂತನ ನೆನಪಾಗಬೇಕು ಅನ್ನೋದು ಪ್ರಧಾನ ನಿಯಮ. ನೆನಪು ತಪ್ಪಬಾರದು ಅನ್ನೋದು ನಮಗೆ ದಾರಿ ತಪ್ಪದಂತೆ ಕೊಟ್ಟ ಎಚ್ಚರ. ಇನ್ನೇನಾದ್ರೂ ವಿಧಿ ನಿಷೇಧಗಳು ಇದರ ಮೇಲೆ ತುಂಬಾ ಬಂತು ಅಂದ್ರೆ ಈ ಮರಿಬಾರ್ದು ಮತ್ತು ನೆನಪಿಟ್ಕೊಳ್ಳೇಬೇಕು ಅನ್ನುವುದಕ್ಕೆ ದಾಸರು. ಉಳಿದ ನಿಯಮಗಳು ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಃ. ನೆನಪಾಗುವುದಕ್ಕೆ ಕಾರಣವಾಗುವಂತದ್ದಾಗಿರ್ಬೋದು, ಮರೆಯದಂತೆ ತಡೆಯುವಂತದ್ದಾಗಿರ್ಬೋದು, ಇದಕ್ಕೆ ಕಾರಣವಾದ ವಿಧಿ ನಿಷೇಧಗಳು ಅರ್ಥಪೂರ್ಣ. ಎಲ್ಲವೂ ಇದರ ಕಿಂಕರರೇ ಆಗಿದ್ರೆ ಆವಾಗ ಆ ವಿಧಿ ನಿಷೇಧಕ್ಕೆ ಅರ್ಥ ಇದೆ. ಇಲ್ಲ ಅಂದ್ರೆ ಆ ವಿಧಿ ನಿಷೇಧಗಳು ಕೇವಲ ಒಂದು ಹೊರೆ. ಮಾಡದೇ ಇದ್ರೆ ಏನೋ ಆಗ್ಬಿಡುತ್ತೆ ಅಂತ ಇವರೆಲ್ಲ ಭಯ ಹುಟ್ಟಿಸ್ಬಿಟ್ಟಿರ್ತಾರೆ. ಅದನ್ನ ಮಾಡದೇ ಇದ್ದವ್ರು ಹಾಳಾಗೋಗ್ತಾರೆ ಅಂತ ಈ ಕಡೆಯವ್ರು ಬೈತಾ ಇರ್ತಾರೆ. ನೀವಂತೂ ಅಲ್ಲಿ ಇರಲ್ವಲ್ಲ, ನಾವು ಹೀಗೆ ಹಾಳಾಗಿ ಹೋಗ್ತೀವಿ ಅಂತ ಇವರು ತಮ್ಮ ಬದುಕನ್ನ ಅದಕ್ಕೆ ಬೇಕಾದಂತೆ ವಿರುದ್ಧವಾದ ಹೆಜ್ಜೆ ಇಟ್ಟೆವು ಅಂತ ಅನ್ನೋ ಹೆಮ್ಮೆಯ ಹೋರಾಟದ ನಡುವಿನಲ್ಲಿ ಸಿಕ್ಕಿ ಬೀಳ್ತಾರೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೂ ಗೊತ್ತಾಗುದಿಲ್ಲ ಏನಾಗುತ್ತೆ ಅಂತ. ಅವರವರಿಗೆ ಅವರವರ ಹುಚ್ಚು ಚಂದ, ಏನ್ ಮಾಡ್ಲಿಕ್ಕಾಗಲ್ಲ. ಯಥಾ ವಾರ್ತಾದಯೋ ವಿದ್ಯಾಃ ಯದ್ಯಸ್ಯಾರ್ಥಂ ನ ಬಿಭ್ರತಿ ಅನರ್ಥಾಯ ಭವೇಯುಶ್ಚ ಪೂರ್ತಮಿಷ್ಟಂ ತಥಾ ಸತಃ. ವಾಣಿಜ್ಯ ವ್ಯವಸ್ಥೆ ಅಂತ ಅನ್ನೋದು ಅಂದ್ರೆ ಏನಂತೇವೆ ಇವತ್ತು ನಾವು ವಾರ್ತಾದಯ ಅಂದ್ರೆ ಕಾಮರ್ಸ್, ಎಲ್ಲದಕ್ಕೂ ಕಾಮರ್ಸ್ ಕಾಮರ್ಸ್ ಕಾಮರ್ಸ್, ಇ ಕಾಮರ್ಸ್. ಈ ವಾಣಿಜ್ಯ ಅನ್ನೋದು ಕಾಮರ್ಸ್. ವ್ಯವಹಾರಕ್ಕಾಗಿ ಏನಾದ್ರೂ ಕೆಲವೊಂದು ನಾವು ಮನುಷ್ಯರು ಕೆಲವು ಬಿಸ್ನೆಸ್ ಇಳಿತೇವಲ್ಲ, ಇದು ಕೆಲವೊಂದು ಸೋತು ಹೋಗ್ಬೋದು, ಲಾಭ ಇಲ್ಲದೆ ಹೋಗ್ಬೋದು. ಕೆಲವೊಮ್ಮೆ ತೀರಾ ಕೈ ಸುಟ್ಟು ಹೋಗುವ ಪ್ರಸಂಗ ಬರುತ್ತೆ. ಕೆಲವೊಮ್ಮೆ ಲಾಭ ಇಲ್ಲದೆ ಇದ್ರೂ ಹೋಗ್ತಾ ಇದೆ ಪರವಾಗಿಲ್ಲ ಅಂತ ಕೆಲವರು ನಡೆಸ್ಕೊಂಡು ಹೋಗ್ತಿರ್ತಾರೆ. ಕೆಲವೊಮ್ಮೆ ತೀರಾ ನಷ್ಟ ಆಗಿ ಬಿಡುತ್ತೆ. ಇನ್ನು ಕೆಲವೊಮ್ಮೆ ಅಸಲು ಕೂಡ ಸಿಗಲ್ಲ, ನಷ್ಟ ಮಾತ್ರ ಅಲ್ಲ, ತಾನು ಹಾಕಿದ ಬಂಡವಾಳವೂ ಹೋಗ್ಬಿಡುತ್ತೆ. ಇದು ಕೆಲವೊಂದ್ಸರ್ತಿ ಲೋಕದಲ್ಲಿ ವಾರ್ತಾದಯೋ ವಿದ್ಯಾಃ ಯದ್ಯಸ್ಯ ಅರ್ಥಂ ನ ಬಿಭ್ರತಿ, ಅದರ ಮೂಲಧನವನ್ನು ಕಳ್ಕೊಳ್ಳೋದು, ಠೇವಣಿ ಕಳ್ಕೊಳ್ಳೋದು ಅಂತ ಇರುತ್ತಲ್ಲ ಚುನಾವಣೆಯಲ್ಲಿ. ಹಾಗೆ ಯಾರೋ ಒಬ್ಬ ಹೌ ಟು ವಿನ್ ಅಂತ ಒಂದು ಪುಸ್ತಕ ಬರೆದಿದ್ದಂತೆ, ಚುನಾವಣೆಯಲ್ಲಿ ಹೇಗೆ ಗೆಲ್ಬೇಕು ಅಂತ. ಅವನು ಠೇವಣಿ ಕಳ್ಕೊಂಡಿದ್ದ ಚುನಾವಣೆಯಲ್ಲಿ ನಿಂತು. ಹಾಗೆ ಬದುಕು ಹೇಳಿದಂತೆ ನಡೆಯುವುದಿಲ್ಲ, ನಡೆದದ್ದನ್ನೆಲ್ಲ ಹೇಳಲಿಕ್ಕೂ ಆಗುದಿಲ್ಲ. ಅದಕ್ಕೆ ಏನೇನೋ ಒಳಗಿನ ಕುಸ್ತಿ ಎಲ್ಲ ಇರುತ್ತೆ. ಅದನ್ನ ಹೇಳಿದ್ರೆ ನಾಳೆ ಅವನ ಮುಖಕ್ಕೆ ತಪಕ್ಕಂತೂ ಉಗಿದು ಹೋಗ್ತಾರೆ, ಏನ್ ಮಾಡ್ತಿದ್ದೀನಿ ನಿನ್ನ ಹಣೆ ಬರಹ ಅಂತ. ಹಾಗಾಗಿ ಆ ಗುಟ್ಟನ್ನು ಬಿಟ್ಟುಕೊಡ್ಲಿಕ್ಕೂ ಆಗಲ್ಲ. ಶಾಸ್ತ್ರದ ವಿಧಿಯಂತೆ ಸಮಾಜ ಸೇವೆ, ಯಾಗ ಇತ್ಯಾದಿಗಳನ್ನು ಒಬ್ಬ ಮಾಡ್ತಾನೆ. ಆದ್ರೆ ಅಸತಃ, ಆದ್ರೆ ಅವನು ಒಳ್ಳೆಯವನಲ್ಲ. ಮೋಸಗಾರಿಕೆಯಿಂದ ನಿಮ್ಮಲ್ಲಿ ನಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಮಾಡಿದ ಕೆಲಸ ಅದು. ಅಸತಃ ಪೂರ್ತಂ ಇಷ್ಟಂ ಅನರ್ಥಾಯ ಭವೇಯು. ನಿಮ್ಮನ್ನ ಬೇಸ್ತುಪಡಿಸುವುದಕ್ಕೋಸ್ಕರ ಮಾಡಿದಂತಹ ಇಷ್ಟಪೂರ್ತ, ಎರಡು ಪೂರ್ತಂ ಇಷ್ಟಂ, ಅದು ಜೋಡಿ ಆದಾಗ ಇಷ್ಟಾಪೂರ್ತ ಆಗತ್ತೆ, ಬೇರೆ ಬೇರೆ ಆದಾಗ ಪೂರ್ತಂ ಇಷ್ಟಂ ಅಂತ ಬಿಡಿಸಿ ಹೇಳಿದ್ರು. ಪೂರ್ತ ಅಂದ್ರೆ ಸಮಾಜದ ಸಮಸ್ಯೆಯನ್ನು ಪೂರೈಸುವುದು, ಅಂದ್ರೆ ತಿಳಿ ಮಾಡುವುದು. ಇಷ್ಟ ಅಂತಂದ್ರೆ ತನ್ನ ಏಳಿಗೆಗಾಗಿ ನಡೆಸುವುದು. ಅವನಿಗೆ ಭಗವಂತನ ಮೇಲೆ ಕಿಂಚಿತ್ತೂ ಪ್ರೀತಿ ಇಲ್ಲ. ಹೊರಗಡೆಯಿಂದ ಸಿಕ್ಕಾಪಟ್ಟೆ ಧರ್ಮವನ್ನೇ ನಾಶ ಮಾಡುತ್ತೇನೆ ಅಂತ ಬಬ್ಬ ಹೊಡಿತಾ ಇರ್ತಾನೆ. ನಮ್ಮ ಜನರೇಷನ್ಗೆ ಆಯ್ತು, ನೆಕ್ಸ್ಟ್ ಜನರೇಷನ್ ಎಲ್ಲ ನಾವು ಹೇಳಿದ ಹಾಗೆ ಅಂತ ನಮ್ಮ ವಿದ್ಯೆಯಿಂದ ನಾವು ಏನ್ ಬೇಕಾದ್ರೂ ಮಾಡಬಲ್ಲೆವು ಅಂತ ಹಾರ್ತಿರ್ತಾನೆ. ಆದ್ರೆ ಅವನ ಉದ್ದೇಶ ಭಗವಂತನ ಪ್ರೀತಿಗಾಗಿ ಅಂತ ಇರುವುದಿಲ್ಲ ಅಂತ ಆದ್ರೆ ಅದು
ಅವನಿಗೆ ಅನರ್ಥಾಯ ಭವೇಯು. ಅನರ್ಥ ಅಂದ್ರೆ ಅರ್ಥ ಇಲ್ಲ ಮಾತ್ರ ಅಲ್ಲ, ವಿರುದ್ಧ ಅರ್ಥವನ್ನು ಉಂಟು ಮಾಡುತ್ತೆ, ಸಮಾಜಕ್ಕೆ ಹಾನಿ ಉಂಟು ಮಾಡುತ್ತೆ ಕೆಲವೊಮ್ಮೆ. ಪುಂಡರೀಕ ಯಾಗವನ್ನ ಮಾಡಿದ ದುರ್ಯೋಧನ, ಯಾಕೆಂದ್ರೆ ಪಾಂಡವರು ಆ ಕಡೆಯಿಂದ ಅಶ್ವಮೇಧ ಮಾಡಿದ್ರು ಅಂತ. ಅವನ ಉದ್ದೇಶ ಪುಂಡರೀಕ ಯಾಗ ಆಗಿರ್ಲಿಲ್ಲ, ಆದ್ರೆ ಪಾಂಡವರ ಫೇಮನ್ನ ತನ್ನ ಕಡೆಗೆ ಫೇವರ್ ಮಾಡ್ಕೊಳ್ಬೇಕು ಅಂತ ಅನ್ನೋ ಪ್ರಯತ್ನ ಇತ್ತು. ಅವನಿಗೆ ಅದರಿಂದ ಯಾವುದೋ ಉತ್ತಮವಾದ ಗತಿ ಸಿಗ್ಲೇ ಇಲ್ಲ, ಲೋಕಕ್ಕೆ ಒಳ್ಳೆ ಒಳ್ಳೆ ಸ್ಥಾನ ಸಿಗುವುದು, ಉತ್ತಮವಾದ ಗತಿಗೆ ಹೋಗುದು ಏನೂ ಆಗ್ಲಿಲ್ಲ. ಅವನು ಅದರಿಂದ ಇನ್ನಷ್ಟು ಅನರ್ಥವನ್ನೇ ಮಾಡಿಕೊಂಡ. ಯಾಕಂದ್ರೆ ಮೋಸ ಮಾಡಿದ್ರಿಂದ ಅದರ ಪಾಪ ಇನ್ನು ಹೆಚ್ಚಾಯ್ತು. 4 ಜನಕ್ಕೆ ಬೇರೆಯವರಿಗೆ ಉಪಕಾರ ಆಗಿರ್ಬೋದು, ಲೌಕಿಕವಾದ ಏನೋ ತಾತ್ಕಾಲಿಕವಾದ ಅವನನ್ನು ಹೊಗಳುವುದು, ಕೆಲವರ ಒಳ್ಳೆ ಕೆಲಸಗಳಿರ್ತಾವಲ್ಲ, ಅಲ್ಲಿ ಚಪ್ಪಾಳೆಯಲ್ಲಿ ಮುಗಿದೋಗ್ಬಿಡುತ್ತೆ. ಅವನಿಗೆ ಭಾರಿ ಆನಂದ ಆಗುತ್ತೆ, ಚಪ್ಪಾಳೆ ತಟ್ಟಿದ ತಕ್ಷಣ ನಾನು ಮಾಡಿದ ಕೆಲಸ ಇದು ಅಜರಾಮರವಾಗಿ ಉಳಿಯುತ್ತೆ ಅಂತ. ಆ ಚಪ್ಪಾಳೆ ಶಬ್ದ ಎಷ್ಟೊತ್ತಿರುತ್ತೋ ಅಷ್ಟೇ ಇರುತ್ತೆ ಅವನ ಪುಣ್ಯ. ಚಪ್ಪಾಳೆ ಹೋಗುವಾಗ ಅವನ ಜೊತೆಗೆ ಹೋಗಿರುತ್ತೆ. ಆದ್ರೆ ಅದರ ಕೆಟ್ಟ ಉದ್ದೇಶ ಇದ್ದದ್ರಿಂದ ಅದು ಕೆಟ್ಟ ಗತಿಗೆ ಕಾರಣವಾಗತ್ತೆ ಹೊರತು ಉತ್ತಮ ಸಾಧನೆಯನ್ನು ಮಾಡಿಸುವುದಿಲ್ಲ. ಯಶ್ಚಿತ್ತ ವಿಜಯೇಚ್ಚು ಸ್ಯಾತ್ ನಿಸ್ಸಂಗೋ ನಿಷ್ಪರಿಗ್ರಹ ಏಕೋ ವಿವಿಕ್ತ ಶರಣಃ ಭೈಕ್ಷಮಿತಾಸನಃ. ಮನಸ್ಸನ್ನು ಅನಾಯಾಸವಾಗಿ ಭಗವಂತನಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಹೇಳಿದ್ರು ನಿಸ್ಸಂಗ, ದುಷ್ಟರ ಸಂಘವನ್ನ ಆದಷ್ಟು ಕಮ್ಮಿ ಮಾಡ್ಬೇಕು. ಯಾರು ನಾವು ಚಿಂತಿಸಬೇಕಾದ ದಾರಿ ವಿರುದ್ಧವಾದದ್ದನ್ನೇ ಹೆಚ್ಚು ಮಾತಾಡ್ತಾರೋ, ಯಾರಿಗೆ ಇಂಥ ವಿಷಯದಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲದ ಅದನ್ನ ದೂರ ನಿಲ್ತಾರೋ, ಅಥವಾ ಸಮಾಜದಲ್ಲಿ ತಾನು ಹೇಳಿದ್ದೇ ಸರಿ ಅಂತ ಅದರ ಮೇಲೆ ಹೇರಿ ಅಷ್ಟೂ ಜನರ ತಲೆ ಕೆಡಿಸಿ ಕತ್ತಿ ಹಿಡಿದಾದ್ರೂ ಅವರನ್ನ ತನ್ನ ಉತ್ತರದ ಕಡೆಗೆ ಬಾಗುವಂತೆ ಮಾಡುವ ಪ್ರಯತ್ನ ಮಾಡ್ತಿರ್ತಾರೋ, ಅಂಥವರ ಜೊತೆಗೆ ಆಸಕ್ತಿಯನ್ನು ಬಿಟ್ಟು ಬಿಡ್ಬೇಕು, ಅಂಥವರ ಸಂಘವನ್ನ ಬಿಟ್ಟು ಬಿಡ್ಬೇಕು. ಇದ್ದಕ್ಕಿದ್ದಾಗೆ ವಿಠಲ ವಿಠಲ ನೆನಪಾಯ್ತು. ದೇವ್ರ ನೆನಪು ಮಾಡಿದ್ರು, ಇದು ಕೂಡ ಒಳ್ಳೆ ಕೆಲಸ ಆಗ್ಲಿ ಅಂತ. ತೀರಾ ದುರ್ಜನರ ಸಂಘವಾಯ್ತು ಅಥವಾ ದುರ್ಜನರ ವಸ್ತುಗಳನ್ನ ಬಳಸುವುದಾಯ್ತು, ಯಾವುದನ್ನು ಮಾಡಬಾರದು. ಆದಷ್ಟು ಲೋಕದ ವಿಷಯದಲ್ಲಿ ಹೆಚ್ಚು ಆಸಕ್ತರಾದ ಜೊತೆಗೆ ಬೆರೆಯುವುದು ಮಾತ್ರ ಅಲ್ಲ, ಅವರಿಂದ ದೂರ ಇರಬೇಕು. ಆದಷ್ಟು ನಿಯತಿಯಲ್ಲಿ ಬಾಳ್ಬೇಕು. ಭಿಕ್ಷು ಭೈಕ್ಷ್ಯಮಿತಾಶನಃ. ಸಾಧ್ಯವಾದ್ರೆ, ಇದು ವಾನಪ್ರಸ್ಥಾಶ್ರಮದ ಸಂದರ್ಭದ ಕಥೆಯನ್ನು ಹೇಳ್ತಾ ಇರೋದು. ಗೃಹಸ್ಥನಾಗಿದ್ದಾಗ ಭಿಕ್ಷೆ ಬೇಡಿ ಬದುಕಲಿಕ್ಕಾಗಲ್ಲ. ವಾನಪ್ರಸ್ಥದಲ್ಲಾಗುವಾಗ ಅಥವಾ ಸನ್ಯಾಸಕ್ಕೆ ಹೋದಾಗ ಈ ಮುಂದಿನ ವಿವಿಕ್ತ ಶರಣಃ, ಏಕಃ, ಭಿಕ್ಷು, ಭೈಕ್ಷ್ಯಮಿತಾಶನಃ ಇದೆಲ್ಲ ಅವನಿಗೆ ಹೊಂದತ್ತೆ. ಉಳಿದವರಿಗೆ ಅವರ ಚೌಕಟ್ಟಿನಲ್ಲಿ ಏನ್ ಮಾಡ್ಬೋದು ಅಂತದ್ದನ್ನ ಮಾಡಿಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ವಿವಿಕ್ತ ಶರಣಃ ಅಂತಂದ್ರೆ ಸ್ವಲ್ಪ ಏಕಾಂತದಲ್ಲಿ ಕಳಿಬೇಕು ಸಮಯವನ್ನ ಸಾಧನೆಗಾಗಿ. ಏಕಾಂತದಲ್ಲೂ ಅವನು ಬಹುಕಾಂತನೇ ಆಗಿರ್ತಾನೆ ಅಂದ್ರೆ ಆ ಏಕಾಂತಕ್ಕೆ ಅರ್ಥ ಇಲ್ಲ. ಮನಸ್ಸಲ್ಲೇ ಎಲ್ಲರನ್ನು ಕುಣಿಸ್ಕೊಂಡು ಕೂತಿರ್ತಾನೆ, ಬೇಡ, ಒಂದ್ ಫೋನ್ ಇಟ್ಕೊಂಡ್ರೆ ಸಾಕು, ಎಲ್ಲ ಏಕಾಂತವೂ ಭಂಗ ಆಗುತ್ತೆ. ಇನ್ಯಾವುದು ಪ್ರಪಂಚ ಪಕ್ಕದಲ್ಲಿ ಇರುವುದೇ ಬೇಡ. ಅದು ಯಾವ ಅಂಟಾರ್ಟಿಕಾದಲ್ಲಿ ಹೋಗಿ ಮಲಗಿದ್ರು ಕೂಡ ಅಲ್ಲೂ ಸಮಗ್ರ ಪ್ರಪಂಚ ಅವನ ಕೈಯಲ್ಲಿ ಇರ್ತದೆ, ಅಂಗೈಯಲ್ಲಿ ಜಗತ್ತಿದೆ. ಪಕ್ಕದಲ್ಲಿ ದೊಡ್ಡ ತಿಮಿಂಗಿಲವನನ್ನು ನುಂಗುದು ಗೊತ್ತಾಗಲ್ಲ, ಅದರ ಹತ್ತಿರದಲ್ಲಿ ಎಲ್ಲಿ ಕೂತಿದ್ದೇನೆ ಅಂತ ಐಸ್ಬರ್ಗ್ ಮೇಲೆ. ಅಂದ್ರೆ ಪ್ರಪಂಚದ ಪ್ರತಿಯೊಂದು ಸಂಗತಿಗಳು ಕೂಡ ಅವನ ಸಾಧನೆಗೆ ಪೂರಕವಾಗುವಂತಹ ಜಾಗವಾಗಿದ್ರೆ ಅಲ್ಲಿ ಅವನು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಆದ್ರೆ ಆ ಜಾಗದಲ್ಲಿ ಸಾಧನೆಗೆ ತೊಡಕಾಗ್ತಾ ಇದೆ, ಸತ್ಯದ ಮೇಲೆ ಧೂಳು ಎರಚುತ್ತಾ ಇದೆ, ಮಂಕ್ ಮಾಡ್ತಾ ಇದೆ, ಒಳ್ಳೆಯದನ್ನ ತಿಳ್ಕೊಳ್ಳಿಕ್ಕೆ ಅವಕಾಶವೇ ಕೊಡ್ತಾ ಇಲ್ಲ, ಬರೀ ಎಲ್ಲರ ಮೇಲೆ ಸಿಟ್ಟು, ಸೆಡವು, ದ್ವೇಷ, ಅಸೂಯೆ, ಹಿಂಸೆ, ಒಂಥರ ಅಸಹ್ಯ ಭಾವನೆ ಇದನ್ನೇ ಹುಟ್ಟುವಂತೆ ಮಾಡ್ತಾ ಇದೆ. ಎಲ್ಲಿಯೂ ಅದೆಲ್ಲದಕ್ಕಿಂತ ಒಳ್ಳೇದನ್ನ ಕಾಣ್ಲಿಕ್ಕೆ ಬಿಡಲ್ಲ ಅಂದ್ರೆ ಆಗ ಆ ಜಾಗದಲ್ಲಿ ಉಳಿಬಾರ್ದು. ಬರೀ ಇದ್ದ ಬಂದದ್ದನ್ನೆಲ್ಲ ಬೈಕೊಂಡು ತಿನ್ನುವಂತ ಮಂದಿಗೆ
ಯಾವ ರೀತಿಯಿಂದಲೂ ಕೂಡ ಆಸ್ಪದವನ್ನ ಕೊಡಬಾರದು. ಶುಚೌ ದೇಶೇ ಸಮೇ ರಾಜನ್ ಆಸ್ಥಾಪ್ಯಾಸನಮಾಸನ ಸ್ಥಿರಂ ಸುಖಂ ತಸ್ಮಿನ್ ನ ತತ್ಸಂಗ ಓಮಿತಿ. ಇಷ್ಟೊತ್ತು ಒಂಥರ ಯಮ ನಿಯಮಗಳನ್ನ ಹೇಳಿದ್ರು. ಅಂದ್ರೆ ಯಾರ ಜೊತೆಗೆ ಸೇರ್ಬೇಕು, ಯುಕ್ತಾಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಕರ್ಮ, ಯುಕ್ತ ಸ್ವಪ್ನ, ಯುಕ್ತ ಬೋಧ, ತಸ್ಯ ಯೋಗ ಯೋಗೋ ಭವತಿ ದುಃಖ, ಅವನಿಗೆ ದುಃಖವನ್ನ ಕಳಿಯತ್ತೆ ಅಂತ ಇಲ್ಲಿ ತನಕ ಯಮ ನಿಯಮಗಳನ್ನ ಹೇಳಿದ್ರು. ಇವತ್ತೇನ್ ಗೊತ್ತಾ, ಯೋಗ ಎಲ್ಲರೂ ಮಾಡಿಸ್ತಾರೆ, ಯಮ ನಿಯಮ ಹೇಳುದೇ ಇಲ್ಲ. ಹೇಳುದಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿರುದಾಮೇಲೆ, ಅಂದ್ರೆ ಹೇಳುದಾಮೇಲೆ. ಯಮ ನಿಯಮ ಇಲ್ಲದೆ ಎಷ್ಟು ಕೈಕಾಲು ಸೊಟ್ಟ ಮಾಡಿ ನಿಂತ್ಕೊಂಡ್ರು ತಲೆ ನೆಟ್ಟಗಾಗುದಿಲ್ಲ ಒಳಗೆ. ಮೊದಲು ನೈತಿಕವಾಗಿ ನಾವು ನಿಷ್ಠಾವಂತರಾಗಿ ಭಗವಂತನ ಪ್ರೀತಿಯನ್ನ ಸಂಪಾದಿಸೋಕೆ ಅರ್ಹವಾದ ಬದುಕನ್ನ ನಡೆಸಬೇಕು. ಯಾರಿಂದಲೂ ಚೀತು ಅನಿಸಿಕೊಳ್ಬಾರ್ದು ಸಜ್ಜನರ ಕೈಯಲ್ಲಿ. ದುರ್ಜನರು ಅಂತ ಇರ್ತಾರೆ, ಅದು ಒಳ್ಳೇದೇ, ನಮ್ಮದೊಂದಿಷ್ಟು ಪಾಪ ಹೋಗ್ತಾ ಇರುತ್ತೆ. ಅವ್ರು ಬೈದಷ್ಟು ನಾವು ಶುಚಿ ಆಗ್ತಾ ಇರ್ತೇವೆ. ನಮ್ಮನ್ನ ಎಷ್ಟು ಅಣಗಿಸ್ತಾರೆ, ಹಿಂಗಿಸ್ತಾರೆ, ಅಥವಾ ಇನ್ನೇನೇನೋ ರೀತಿಯಿಂದ ಹೊಸ ನಾಮಕರಣ ಮಾಡ್ತಿರ್ತಾರೆ, ಅದನ್ನೆಲ್ಲ ಕೇಳಿ ಎಂಜಾಯ್ ಮಾಡ್ತಾ ಇರ್ಬೇಕು. ಆದ್ರೆ ನಾವು ಮಾಡಿದ್ರಲ್ಲಿ ತಪ್ಪಿದೆ ಅಂತ ಅನ್ನಿಸಿ ಅವ್ರು ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಆವಾಗ ನಮ್ಮನ್ನ ನಾವು ಹೇಳಿದ್ರಲ್ಲಿ ಸತ್ಯ ಇದೆ ಅಂದ್ರೆ, ಇಲ್ಲ ಅಂದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಹೀಗೆ ತುಂಬಾ ಅದ್ಭುತವಾದ ಮಾತು ಶುಚೌ ದೇಶೆ. ಇದು ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳಿದ ಮಾತ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನ ನಾ ತುಚ್ಛ್ರಿತಂ ನಾತಿ ನೀಚಂ ಚೇಲಾಜಿನ ಕುಶೋತ್ತರಂ. ಅಲ್ಲಿ ಬಂದ ಮಾತನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶುಚೌ ದೇಶೆ ಸಮೆ. ಸಮೆ ಅಂದ್ರೆ ಸಮತಟ್ಟಾದ ಜಾಗ. ಶುಚೌ ಅಂದ್ರೆ ಶುಚಿಯಾದ ಜಾಗ. ಸ್ಥಿರಂ ಮತ್ತು ಸ್ಥಿರವಾದ ಜಾಗವಾಗಿರ್ಬೇಕು. ಆಸ್ಥಾಪ್ಯಾಸನಮಾತ್ಮನಃ. ಆಸನ ತುಂಬಾ ಮುಖ್ಯ. ಮೊದಲು ಸಮಾಧಿಗೆ ಬೇಕಾದದ್ದು ಯಾವುದು ಅಂದ್ರೆ, ಫಸ್ಟ್ ಆರಂಭದ ಸ್ಥಿತಿಯನ್ನ ಗಮನಿಸಿದಾಗ ಒಂದು ಹೊರಗಿನ ಪರಿಸರ ಶುದ್ಧಿ ಇರಬೇಕು. ಇರುವ ಜಾಗ ಯಾವುದು, ತೊಟ್ಟಿಯ ಪಕ್ಕ ಕೂತು ಮೂಗಿಡ್ಕೊಂಡೆ ಕೂತ್ರೆ ಪ್ರಾಣಾಯಾಮ ಅಲ್ಲ, ಉಸಿರೇ ಕಟ್ಟೋಗ್ಬಿಡುತ್ತೆ. ಆದ್ರಿಂದಾಗಿ ಆ ಪರಿಸರ ಶುದ್ಧಿ ಇರಬೇಕು. ಇನ್ನೂ ಸೂಕ್ಷ್ಮವಾಗಿ ಹೇಳುದಾದ್ರೆ, ಅಲ್ಲಿ ಇವನು ಕೂತದ್ದನ್ನ ಅಣಗಿಸುವಂತಹ ವ್ಯಕ್ತಿ ಓಡಾಡುವ ಜಾಗ ಆಗಿರ್ಬಾರ್ದು. ಅಂದ್ರೆ ಇದನ್ನ ಗೌರವಿಸುವಂತವನಾಗ್ಬೇಕು. ಇವನು ಮೂಗಿಡ್ಕೊಂಡು ಕೂತಿದ್ರು, ಜೋರಾಗಿ ಚೇರ್ ಜರ್ರ ಅಂತ ಹೇಳ್ಕೊಂಡು ಹೋದ, ಏನೋ ಜೀವ ಬರುತ್ತೆ. ಈ ಯಂತ್ರಗಳಲ್ಲೂ ರಾಕ್ಷಸರು ಕೂತಿರ್ತಾರೆ ಅನ್ಸುತ್ತೆ, ಅಪ್ಡೇಟ್ ಆಗಿರ್ತಾರೆ. ನಾವು ಏನ್ ಮಾಡಿಲ್ಲ ನೋಡಿ, ಸುಮ್ನೆ ನನ್ನ ಪಾಡಿಗೆ ನಾನು ಕೂತಿದ್ದೇನೆ, ಇದ್ದಕ್ಕಿದ್ದಾಗ ಯಾವ್ದಾವ್ದೋ ಆಪ್ ಓಪನ್ ಆಗುತ್ತೆ. ಸುಮ್ನೆ ತಮಾಷೆಗೆ ನೆನಪಾಯ್ತು, 13th B ಅಂತ ಒಂದು ಹಳೇ ಮೂವಿ ಇದೆ. ಒಂದ್ಸಲ ಸಾಧ್ಯ ಆದ್ರೆ ಸಮಯ ಇದ್ದಾಗ, ಈಗಲ್ಲ, ಇದೇನು ಪಾಡ್ಯ ದಿವಸ ನೀವು ತಲೆ ಹರಟೆ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂದಾಗ ಇಂಥದ್ದೇನಾದ್ರೂ ಮಾಡಿ. ಆವಾಗ ಈ ಯಂತ್ರಗಳನ್ನ ಬಳಕೆ ಮಾಡೋದ್ರ ವಿಷಯದಲ್ಲಿ ಏನೋ ಒಂದು ಸುಮ್ನೆ ನೆನಪಾಯ್ತು ಅಂತ ಹೇಳಿದೆ ಅಷ್ಟೇ. ಆಸ್ಥಾಪ್ಯ ಆಸನಂ ಆತ್ಮನಃ. ಆಸನದ ಬಗ್ಗೆ ಬಹಳ ಗಮನದಲ್ಲಿ ಇರ್ಬೇಕಾದದ್ದು ಏನು ಅಂದ್ರೆ, ಆ ಪರಿಸರದಲ್ಲಿ ಒಳ್ಳೆಯದನ್ನ ಗೌರವಿಸುವ ಮಂದಿ ಇರ್ಬೇಕು. ಇವನು ಕೂತಿರ್ತಾನೆ, ಗಡ 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 ಅಂತ ಗಂಟೆ ಬಾರಿಸ್ತಾನೆ, ಆ ಕಡೆಯಿಂದ ಬೆಲ್ ಹೊಡಿತಾನೆ, ಈ ಕಡೆಯಿಂದ ಜೋರಾಗಿ ನಗು ಬರದೇ ಇದ್ರು ನಗು ಭರಿಸುವ ಯಾವುದೋ ಒಂದು ಅದನ್ನ ನಗುನೇ ಬರಲ್ಲ, ಅದರಲ್ಲೇ ನಗುತ್ತೆ, ಅದೇ ಟ್ವಾಯಿಂಗ್ ಅನ್ನತ್ತೆ, ಅದೇ ಕಿಲಕಿಲ ಅನ್ನತ್ತೆ, ಅದೇ ಕುಳುಕುಳು ಅನ್ನತ್ತೆ, ಎಲ್ಲವೂ ಅದೇ ಅನ್ನತ್ತೆ. ಇವನು ಅದನ್ನ ನೋಡಿ ಆ ಹುಚ್ಚರು ನಕ್ಕಿದ್ದಕ್ಕೆ ಇವನು ನಗ್ಬೇಕಾಗತ್ತೆ. ಇಂಥದ್ದನ್ನ ಯಾರೋ ಒಬ್ರು ಕೂತು ಅವ್ರ ಪಾಡಿ ಜಪನೋ ಪಾರಾಯಣ ಮಾಡ್ತಿದ್ದಾರೆ ಅಂದ್ರೆ, ಅದ್ರ ಪಕ್ಕದಲ್ಲಿ ಕೂತ್ಕೊಂಡು ಇವನು ಮೂರ್ಖನ ಹಾಗೆ ಮಾಡ್ತಾನೆ ಅಂದ್ರೆ, ಅಂತ ಜಾಗದಲ್ಲಿ ನಾವು ಕೂತು ಏನು ಉಪಯೋಗ ಇಲ್ಲ. ಅವನಿಗೆ ಕಾಮನ್ ಸೆನ್ಸು ಇಲ್ಲ ಅಂತಂದಾಗ, ಒಂದೋ ನಮ್ಮ ಜಾಗ ಆಗಿದ್ರೆ ನೆದ್ದೋಗೋನ್ಬೋದು, ಅವನು ನಾವು ಇಬ್ರು ಕಾಮನ್ ಆದಾಗ ಇಬ್ರು ಒದ್ದಾಡ್ಕೊಂಡು ಹೊರಗೆ ಹೋಗ್ಬೇಕಷ್ಟೇ, ಬೈಕೊಂಡು. ಪರಿಸರ ಚೆನ್ನಾಗಿರ್ಬೇಕು, ಕೂತ ಸ್ಥಳ ಚೆನ್ನಾಗಿರ್ಬೇಕು, ಕೂಡುವ ಜಾಗ ಸಮತಟ್ಟಾಗಿರ್ಬೇಕು. ಗುಡ್ಡದ ಮೇಲೆ ಕೂತ್ಕೊಂಡು ಎಲ್ಲೇ ಬಿದೋಗ್ತೇನೋ ಅಂತ ಭಯ ಪಟ್ಕೊಂಡು ಕೂತ್ರೆ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ, ಬೀಳುದೇ ಧ್ಯಾನ ಆಗ್ತಾ ಇರುತ್ತೆ.
ಅಥವಾ ಗುಂಡಿಯೊಳಗೆ ಕೂತ್ ಬಿಟ್ಟು ಎಲ್ಲಿಂದ ಮೇಲಿಂದ ಅಕಸ್ಮಾತ್ ಕಲ್ಬಂಡೆ ಬಂದು ಬೀಳುತ್ತೋ ಅಂತ ಹೆದರ್ಕೊಂಡು ಕೂತ್ರೆ ಅದು ಉಪಯೋಗ ಇಲ್ಲ. ಕೂಡುವ ಜಾಗ ದೇಹಕ್ಕೂ ಕಣ್ಣಿಗೂ ಒಂದು ಸಮತೆಯನ್ನ ಕಾಣಬೇಕು. ಅದು ಧ್ಯಾನಕ್ಕೆ ತುಂಬಾ ಮುಖ್ಯ. ಹಾಗಾಗಿ ಆಸ್ಥಾಪ್ಯ ಆಸನಂ ಸ್ಥಿರಂ ಮತ್ತೆ ಸುಖಂ. ಈ ಯೋಗ ಟೀಚರ್ ಏನೋ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂತ ಪದ್ಮಾಸನ ಹಾಕಿ ಕೂತದ್ದು. ಆ ಪದ್ಮಾಸನದಲ್ಲಿ ಕಾಲ ಪಾದದ ಗಂಟು ಕೆಳಗಿನ ತೊಡೆಗೆ ಒತ್ತಿ 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 ಜೀವ ಹೋಗ್ತಾ ಇರುತ್ತೆ. ಆ ಅಧ್ಯಾಪಕರನ್ನು ಬೈಕೊಳ್ತಾ ಇರ್ತಾನೆ, ಕಾಲ್ ತೆಗಿಬೇಡ ಅಂತ ಹೇಳ್ತಾರೆ ಅಂತ ಹೆದರ್ಕೊಂಡು ಕಾಲ್ ಕೂತ್ಕೊಂಡು ಧ್ಯಾನ ಆಯ್ತಾ? ಆಯ್ತು ಸ್ವಾಮಿ. ಈಗ ಏನ್ ಮಾಡ್ತಿ? ಕಾಲ್ ಬಿಡ್ಲಿಕ್ಕೆ ಹೇಳಿದ್ರೆ ಕಾಲ್ ಬಿಡ್ತೇನೆ. ಹಾಗೆ ಜಪ ಆದ್ರೆ ಅದು ಸುಖಾಸನ ಅಲ್ಲ. ಸುಖಾಸನ ಅಂದ್ರೆ ಕೂತದ್ದೇ ಗೊತ್ತಾಗ್ಬಾರ್ದು. ಎಷ್ಟೊತ್ ಕೂತೆ ಅಂತ ಮರ್ತೋಗ್ಬೇಕು, ಸ್ಥಳ ಮರ್ತೋಗ್ಬೇಕು, ಟೈಮ್ ಮರ್ತೋಗ್ಬೇಕು. ಹಾಗೆ ಕೂಡ್ಲಿಕ್ಕೆ ನಮ್ಗೆ ಅಭ್ಯಾಸ ಆಯ್ತು ಅಂದ್ರೆ ಅದು ಸಾಧನೆಯ ಅತ್ಯಂತ ಉತ್ತಮ ಮಾರ್ಗ. ಹೀಗೆ ಸುಖಾಸನದಿಂದ ಕೂತು ನೇರವಾಗಿ ಆಸನದಲ್ಲಿ ಓಂಕಾರವನ್ನ ಹೇಳ್ತಾ ಕೂಡ್ಬೇಕು. ಓಂಕಾರವನ್ನ ಹೇಳ್ತಾ ಕೂಡುದು ಅಂದ್ರೆ ಭಗವಂತನ ನಾಮ ಅದು. ಈಗ ಉಪಾಸನೆ ಬೇರೆ, ನಾಮಸ್ಮರಣೆ ಬೇರೆ. ಉಪಾಸನೆ ಅಂತ ಬಂದಾಗ ಅದರ ಅರ್ಥಾನುಸಂಧಾನ, ಅದಕ್ಕೊಂದು ಋಷಿ ಪರಂಪರೆ, ಅದರ ಗೋತ್ರ, ಅದರ ಇತ್ಯಾದಿಗಳಲ್ಲಿ ಉಪದೇಶ ಆಗಿದ್ದಾಗೆ ಹೇಳಲಿಕ್ಕಾಗುತ್ತೆ. ಇಲ್ಲ ಅಂದ್ರೆ ಬರೀ ನಮ್ಮ ದೇಹದ ಶುದ್ಧಿಗಾಗಿ, ಭಗವಂತನ ಪ್ರೀತಿಗಾಗಿ ಓಂಕಾರವನ್ನು ಯಾರು ಬೇಕಾದ್ರೂ ಹೇಳ್ಬೋದು. ಅದೊಂದು ಲೆಟರ್, ಅಕ್ಷರ ಅಷ್ಟೇ. ಅದರ ಉಚ್ಚಾರಣೆ ಇವ್ರು ಮಾಡ್ಬೋದಾ? ನಾವು ಓಂಕಾರ ಹೇಳ್ಬೋದಾ ಅಂತ ಯಾರೋ ಬಂದು ಕೇಳಿದ್ರು. ನೀವ್ ಹೇಳಿದ್ದೇನು ಕೇಳಿದೆ. ಅಂದ್ರೆ ಅದು ಅಕ್ಷರವಾಗಿ, ಯಾಕೆಂದ್ರೆ ನಿಮ್ಗೆ ಸಂಸ್ಕೃತ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ. ಏನಾದ್ರೂ ಒಂದೊಳ್ಳೆ ಕೆಲಸ ಮಾಡಿದಾಗ ಮಾಡ್ಲಿಯಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಏನ್ ಗೊತ್ತಾ? ಎಷ್ಟೋ ನಾಟಕಗಳಲ್ಲಿ ಓಂ ಅಂತ. ಓಂ ಅಂದ್ರೆ ಮಾಡಿ ಅಂತ ಅರ್ಥ. ಓಂ ಅಂದ್ರೆ ಆಯ್ತು ಅಂತ ಅರ್ಥ. ಪರ್ಮಿಷನ್ ಗ್ರಾಂಟೆಡ್ ಅಂತ ಅರ್ಥ ಅದಕ್ಕೆ. ನೀವು ಅದನ್ನು ಹೇಳ್ಬಾರ್ದು, ಇದನ್ನು ಹೇಳ್ಬಾರ್ದು, ಏನು ಹೇಳ್ಬಾರ್ದು, ಬಾಯಿಗೆ ಹೊಲಿಗೆ ಹಾಕೊಂಡು ಕೂತ್ಕೊಳ್ಳಿ ಅಂದ್ರೆ ಏನ್ ಹೇಳ್ಬೇಕು? ಹ್ಮ್ ಅನ್ಬೇಕಷ್ಟೇ ಎಲ್ಲದಕ್ಕೂ. ಅದರ ಹಿನ್ನೆಲೆ ಏನು? ಭಗವಂತನ ಸರ್ವೋತ್ತಮವಾದ ಗುಣಗಳನ್ನ ಹೊತ್ತ ಅಪರೂಪದ ಒಂದು ನಾಮ ಅನ್ನುವ ದೃಷ್ಟಿಯಿಂದ ಅದರ ಉಚ್ಚಾರಣೆ ಯಾವ ರೀತಿಯಿಂದಲೂ ದೋಷ ಅಲ್ಲ. ಅದು ನಮ್ಮನ್ನ ಸುಧಾರಿಸ್ಲಿಕ್ಕೋಸ್ಕರ ಇರುವಂತಹ ಅಕ್ಷರ. ಮತ್ತೇನ್ ಮಾಡ್ಬೇಕು? ಪ್ರಾಣಾಪಾನೋ ಸನ್ನಿರುದ್ಧ್ಯಾತ್ ಪೂರ ಕುಂಭಕರೇ ಚಕೈಹಿ ಯಾವನ್ಮನಸ್ತ್ಯಜೇತ್ ಕಾಮಾನ್ ತ್ವನಾಸ ನಿರೀಕ್ಷಣ. ಅಲ್ಲ, ಪ್ರಾಣಾಪಾನಗಳನ್ನ ಒಂದು ನಿರಂತರ ನಿಯಂತ್ರಣ ಮಾಡ್ಬೇಕು ಅಂತಿದೆಯಲ್ವಾ? ಮಾಡ್ಬೇಕು. ಅಲ್ಲೇನಿದೆ? ಅಲ್ಲಿ ಪೂರಕ, ರೇಚಕ, ಕುಂಭಕ ಇದೆ ಅಲ್ಲ. ನಮ್ಗೆಲ್ಲ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೆ. ಮಾಡ್ಬೇಕು ಅಂತಿದ್ದವ್ರಿಗೆ ಯಾರಿಗಾದ್ರೂ ಮಾಡ್ಬೋದು. ಆ ಪ್ರಾಣಾಯಾಮ ಅನ್ನೋದು ಮೂಗಿದ್ದವರಿಗೆಲ್ಲ, ಮೂಗಿಲ್ದಿದ್ದವ್ರು ಬಿಟ್ಬಿಡ್ಬೋದು. ಹತ್ತಿ ಇಟ್ಕೊಂಡು ಓಡಾಡಿದ್ರೆ ಸರಿ. ಪೂರಕ, ರೇಚಕ ಮೊದಲು ಇಲ್ಲಿ ಸ್ವಲ್ಪ ಆಚೆ ಈಚೆ ಇದೆ. ಹೇಗ್ ಮಾಡಿದ್ರು ಅದು 3 ಅಂಶ ಇರಬೇಕು ಅನ್ನೋದು ಪ್ರಧಾನ. ರೇಚಕ ಅಂದ್ರೆ ಕೆಟ್ಟ ಗಾಳಿಯನ್ನ ಪೂರ್ತಿ ದೇಹದಿಂದ ಹೊರಕ್ಕೆ ಬಿಡುವುದು. ಬಲಭಾಗದಿಂದ ಗಾಳಿಯನ್ನ ಪೂರ್ತಿ ಬಿಡುವುದು ರೇಚಕ. ಬಿಟ್ಟ ಮೇಲೆ ಎಡಭಾಗದಿಂದ ಗಾಳಿಯನ್ನ ಪೂರ್ತಿ ಸ್ವೀಕಾರ ಮಾಡುವುದು. ಇದನ್ನ ಮತ್ತೆ ಯಾರತ್ರ ಆದ್ರೂ ಕೇಳಿ ಮಾಡುವುದು ಮುಖ್ಯ. ಹೇಗೇಗೋ ಮಾಡಿ ಅದು ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗುವ ಸ್ಥಿತಿ ಇದೆ. ಪ್ರಾಣಾಯಾಮ ಎಷ್ಟು ಪ್ರೆಷಿಯಸ್ಸು ಅಷ್ಟೇ ಎಚ್ಚರದಿಂದ ಮಾಡ್ಬೇಕಾದ ಸಂಗತಿ ಕೂಡ. ಯಾರಾದ್ರೂ ಒಬ್ರು ಯೋಗ ಅಧ್ಯಾಪಕರ ಹತ್ರ ಅದನ್ನ ಚೆನ್ನಾಗಿ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ಅದರ ಬೆನಿಫಿಟ್ಸ್ ನಮಗೆ ಹೆಚ್ಚು ಇದೆ. ಈ ಮಾಮೂಲು ಉಸಿರು ಬಿಡುದು ತಗೊಳ್ಳೋದು ಏನು ತೊಂದರೆ ಇಲ್ಲ. ಈ ಕುಂಭಕದ ಬಗ್ಗೆ ಮಾತ್ರ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಹೇಳಿದ್ದು. ಕುಂಭಕವನ್ನು ಮಾಡುವಾಗ ಬಹಳ ಎಚ್ಚರಿಕೆ ಇರ್ಬೇಕು. ಅದಕ್ಕೆ ಉಡ್ಡಿಯಾನ ಬಂಧ, ಮೂಲ ಬಂಧ ಇತ್ಯಾದಿಗಳೆಲ್ಲ ತಿಳಿದು ಮಾಡಿದ್ರೆ ಮಾತ್ರ ಆ ಶಕ್ತಿ ನಮ್ಗೆ ಲಾಭ ಆಗುತ್ತೆ. ಇಲ್ಲ ಅಂದ್ರೆ ಅದು ಎಲ್ಲೋ ಒಂಚೂರು ಆಚೆ ಈಚೆ ಆಯ್ತು ಅಂದ್ರೆ ಬಲೂನ್ ಬರ್ಸ್ಟ್ ಆದಾಗೆ ಒಳಗಿಂದ ಡಬ್ ಬಂದು ಬಿಟ್ರೆ ಯಾವ್ದು ಇಂದ್ರಿಯಗಳಿಗೆ ಏನ್ ತೊಂದರೆ ಆಗುತ್ತೆ ಗೊತ್ತಾಗಲ್ಲ. ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದಷ್ಟೇ ಅದರ ಹಿನ್ನೆಲೆ. ಆವಾಗ ಪೂರಕ, ಕುಂಭಕ, ರೇಚಕಗಳನ್ನ ನಡೆಸಿ ಸನ್ನಿರುದ್ಧ್ಯಾತ್ ಪ್ರಾಣ ಮತ್ತು ಅಪಾನ ಎರಡನ್ನೂ ಬಿಗಿ ಹಿಡಿದು ಒಳಗೆ ಕೂಡಿಸ್ಬೇಕು. ಯಾವನ್ ಮನಸ್ತ್ಯಜೇತ್ ಕಾಮಾನ್, ಎಲ್ಲಿ ತನಕ ಮನಸ್ಸು ವಿಷಯ ಪದಾರ್ಥಗಳನ್ನ ಆಲೋಚನೆ ಮಾಡುವುದು
ಬಿಡುದಿಲ್ವೋ ಅಲ್ಲಿ ತನಕ ಮೂಗಿನ ತುದಿಯನ್ನ ನೋಡ್ತಾ ಇರ್ಬೇಕು. ಈ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಉಸಿರಾಟದ ಏರಿಳಿತವನ್ನ ನಡೆಸ್ತಾ ಮೂಗಿನ ತುದಿ ಎರಡೂ, ಪ್ರಧಾನವಾಗಿ ಮೂಗಿನ ತುದಿ ಅಂತಂದ್ರೆ ಈ ಭಾಗ, ಹುಬ್ಬಿನ ಮಧ್ಯದ ಭಾಗ. ಇದು ಮೂಗು ಇಲ್ಲಿದ್ರೆ ಅದರ ತುದಿ ಇಲ್ಲಿದೆ. ನಾಸಾಗ್ರ ನಿರೀಕ್ಷಣ. ನಿಮ್ಗೆ ಯೋಗಿಗಳನ್ನು ಕೇಳಿದ್ರೆ ಅವ್ರು ಸ್ಪಷ್ಟ ಹೇಳ್ತಾರೆ. ಅವ್ರು ಯಾವಾಗ್ಲೂ ಎರಡು ಕಣ್ಣನ್ನ ಹೀಗೆ ಮೇಲ್ ಮಾಡಿ ಇಲ್ಲಿ ನೋಡ್ತಿರ್ತಾರೆ. ಅಂದ್ರೆ ಅದು ಆಜ್ಞಾಚಕ್ರದೆಡೆಗೆ ಸಾಗಬೇಕಾದದ್ದು ದೃಷ್ಟಿ. ಅದಕ್ಕೆ ಕೆಲವರೆಲ್ಲ ಮೂಗು ಅಂದ್ರೆ ತುದಿ ಅಂದ್ರೆ ಇದು ಅಂತ ಅನ್ಕೊಂಡು ಈ ಮೂಗು ತುದಿ ನೋಡ್ತಿರ್ತಾರೆ. ಅದು ಒಳ್ಳೇದೇ, ಕೆಟ್ಟದಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚು ಸಮರ್ಪಕವಾದದ್ದು ಹುಬ್ಬಿನ ಮಧ್ಯದ ಭಾಗ. ಭ್ರೂನಂತರಮಂತಯೋಹೋ ಅಂತ ಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ. ಭ್ರುವೋರ್ ಮಧ್ಯೆ ಸ್ಥಾಪಯಿತ್ವ, ಭ್ರೂವಿನ ಮಧ್ಯದಲ್ಲಿ ದೃಷ್ಟಿಯನ್ನು ಇಟ್ಟು ಅಂತ ಮಾತುಗಳಿರುವುದರಿಂದಾಗಿ ಇಲ್ಲಿ ಹುಬ್ಬಿನ ಮಧ್ಯದಲ್ಲಿ ದೃಷ್ಟಿಯನ್ನ ಇಟ್ಟಿರ್ಬೇಕು ಅನ್ನುವ ಮಾತನ್ನ ಹೇಳ್ತಾರೆ. ಇನ್ನು ಮುಂದೆ ಏನ್ ಮಾಡ್ಬೇಕು? ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇದೆಲ್ಲ ಮುಂದಿನ ಹಂತದಲ್ಲಿ ಚಿಂತನೆ ಮಾಡಬೇಕಾದ ಸಂಗತಿ. ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಆಸೆಗಳ ಬೆನ್ನಟ್ಟಿಕೊಂಡು ಅದನ್ನೆಲ್ಲ ಮತ್ತೆ ಮತ್ತೆ ವಾಪಸ್ ಅಲ್ಲಲ್ಲಿಗೆ ತಂದು ಇಡ್ತಾ ಅದಕ್ಕೆ ಹೇಳಿ, ಬುದ್ಧಿ ಹೇಳಿ ಜೋರ್ ಮಾಡಿದ್ರೆ ಉಪಯೋಗ ಇಲ್ಲ. ಪ್ರೀತಿಯಿಂದ ಮಗುವನ್ನ ಚಪ್ಪರಿಸಿ ಹೇಳಿದಂತೆ, ನೀನೆಷ್ಟು ಚೆನ್ನಾಗ್ ಮಾಡ್ತಿ, ನಿನಗೆಷ್ಟು ತಾಕತ್ತಿದೆ, ನೀನೆಷ್ಟು ಒಳ್ಳೆಯವನು ಅಂತೆಲ್ಲ ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಎಷ್ಟು ಪ್ರೀತಿಯಿಂದ ಮಾಡ್ತಾವೋ ಹಾಗೆ ನಮ್ಮ ಮನಸ್ಸನ್ನು ಪ್ಯಾಂಪರ್ ಮಾಡ್ಬೇಕು. ನಿನಗಾಗತ್ತೆ, ನೀನು ಮಾಡ್ಲಿಕ್ಕಾಗತ್ತೆ, ನಿನಗಿರುವ ಸಾಮರ್ಥ್ಯ ಅಸಾಧಾರಣವಾದದ್ದು. ನಮಗೆ ನಾವೇ ಮೆಂಟರ್. ಯಾವಾಗ್ಲೂ ಯಾರಾದ್ರೂ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ತಟ್ಟಿ ಹೋಗಲ್ಲ, ಅದು ನಿದ್ದೆ ಬರುತ್ತಷ್ಟೇ, ಏನು ಉಪಯೋಗ ಇಲ್ಲ. ನಾವು ಒಳಗಿಂದ ಎಚ್ಚರ ಇದ್ದು ನಮ್ಮ ಮನಸ್ಸನ್ನು ಹಿಡಿತಾ ಇಟ್ಕೊಳ್ಬೇಕು. ಅಂದ್ರೆ ನಾವೇ ಸಮಾಧಾನದ ನಮ್ಮ ಮನಸ್ಸಿಗೆ ಬುದ್ಧಿ ಹೇಳಿ ಹೃದಯ ರುಂದ್ಯಾ ಶನೈರ್ಬುಧ ಶನೈ ಅಂದ್ರೆ ನಿಧಾನಕ್ಕೆ ಬುದ್ಧಿ ಹೇಳಿ ಮನಸ್ಸನ್ನ ಹೃದಯದಲ್ಲಿ ಧಾರಣೆ ಮಾಡಬೇಕು. ಅದು ರುಂಧ್ಯಾತ್ ಅಂದ್ರೆ ನಿಲ್ಲಿಸ್ಬೇಕು. ಒಂದು ಕಡೆಗೆ ಆ ಮನಸ್ಸನ್ನ ನಿಲ್ಲಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದು ಪ್ರಾಣಾಯಾಮದಿಂದಲೇ ಸಾಧ್ಯ, ಬೇರೆ ಯಾವುದರಿಂದಲೂ ಮನಸ್ಸನ್ನು ಹಿಡಿದಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಪ್ರಾಣಾಯಾಮವನ್ನ ಪ್ರತಿಯೊಬ್ಬರು ಚೆನ್ನಾಗಿ ಕಲಿಬೇಕು ಅಂತ ಹೇಳ್ತಾರೆ. ಯಥೋ ನಿಸ್ಸರತಿ ಮನಃಕಾಮ ಹತಂ ಭ್ರಮತ್ ಅಂತ ಇಲ್ಲಿದೆ. ಯಥೋ ನಿಸ್ಸರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು. ಇದರ ವಿವರಗಳನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮನಸ್ವಿನೋ ಮಂತ್ರಿಸ್ತು ಮಂಗಲಾಃ ತೇನುಂ ನ ವಿಂದಂತಿ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಭೂಯಾತ್ ವಿಶ್ವಸ್ಯ ಮಂಗಳಂ.